ಶಲೋಮ್, ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವರ ಮಕ್ಕಳೇ, ಬನ್ನಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆಗಳು 33ನೇ ಅಧ್ಯಾಯ 18ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ 33 ವರ್ಸಸ್ 18. ಇಗೋ, ಕರ್ತನ ಕಣ್ಣು ಆತನಿಗೆ ಭಯಪಡುವವರ ಮೇಲೆ, ಆತನ ಕರುಣೆಯನ್ನು ಎದುರು ನೋಡುವವರ ಮೇಲೆ ಅದೇ. ಬಿಹೋಲ್ಡ್ ದ ಐಸ್ ಆಫ್ ದ ಲಾರ್ಡ್ ಈಸ್ ಅಪಾನ್ ದೆಮ್ ದಟ್ ಫಿಯರ್ ಹಿಮ್, ಅಪಾನ್ ದೆಮ್ ದಟ್ ಹೋಪ್ ಇನ್ ಹಿಸ್ ಮರ್ಸಿ. ಯಾರು ದೇವರಲ್ಲಿ ಭಯಪಡುತ್ತಾರೋ, ಯಾರು ದೇವರಿಗಾಗಿ ಎದುರು ನೋಡುತ್ತಾರೋ, ಅವರ ಮೇಲೆ ದೇವರ ಕನದೃಷ್ಟಿ ಇರುತ್ತದೆ. ಫುಲ್ ಅಂಡ್ ಫೈನಲ್. ಎಸ್, ದೇವರೇ ನೀನು ಬಿಟ್ರೆ ನನ್ಗೆ ಯಾರಿಲ್ಲ. ಮೊದಲು ದೇವರೇ, ನೀನು ಕೊಟ್ಟಿರೋ ಆಜ್ಞೆಗಳು, ನೀನು ಕೊಟ್ಟಿರೋ ವಾಗ್ದಾನಗಳು ನಾನು ಅನುಸರಿಸಲಿಲ್ಲ ಅಂದ್ರೆ ನನ್ನ ಸ್ಥಿತಿಗತಿಗಳು ಬಹಳ ಘೋರವಾಗಿರುತ್ತದೆ. ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿ ಪಾಪದ ಮಾರ್ಗದಲ್ಲಿ ನಡೆದುಕೊಂಡರೆ ಅದು ನನಗೆ ಶಿಕ್ಷೆ ಆಗುತ್ತದಂತ ಯಾರು ಭಯದಲ್ಲಿರ್ತಾರೋ, ದೇವರಿಗೆ ಭಯಪಡಬೇಕ್ರಿ. ದೇವರನ್ನ ಆರಾಧಿಸೋರು ದೇವರನ್ನ ಭಯಪಡುತ್ತಾರೆ. ದೇವರು ಏನು ಭಯ ಕೇಳುತ್ತಾ ಇದ್ರ ಅಂದರೆ, ಆ ಭಯ ಎಂತ ಭಯ ಅಂದರೆ, ದೇವರು ನಮ್ಮನ್ನು ಸತ್ಯ ಮಾರ್ಗದಲ್ಲಿ ನಡ್ಕೋಬೇಕಂತ ಇಷ್ಟಪಡ್ತಾ ಇದ್ದಾರೆ. ದೇವರು ಇಷ್ಟಪಡೋದು ಅಂದ್ರೆ, ನನ್ನ ಮಕ್ಕಳು ಪರಿಶುದ್ಧವಾದ ಮಾರ್ಗದಲ್ಲಿ ನಡ್ಕೋಬೇಕು, ನನ್ನ ಮಕ್ಕಳು ಸತ್ಯದ ಮಾರ್ಗದಲ್ಲಿ ನಡ್ಕೋಬೇಕು. ಯಾರು ಈ ರೀತಿಯಾಗಿ ಭಯಪಡ್ತಾರೋ, ಭಯಪಡೋರು ಮಾತ್ರವಲ್ಲದೆ ಅವ್ರಿಗಾಗಿ ಎದುರು ನೋಡೋ ಮಕ್ಕಳಾಗಿರ್ಬೇಕು. ನನಗಿಂದು ಸಮಸ್ಯೆ ಬಂದಿದೆ, ನನಗಿಂದು ಹೋರಾಟ ಬಂದಿದೆ, ನನಗಿಂದು ವ್ಯಾಧಿ ಬಂದಿದೆ, ನೀನು ಬಿಟ್ರೆ ನನಗೆ ಯಾರಿಲ್ಲ. ಪ್ರತಿದಿನ ನಿನಗಾಗಿ ನಾನು ಕಾಯ್ತಾ ಇದ್ದೀನಿ ಅಲ್ವಾ. ನಾನು ಯಾರ ಬಳಿಗೆ ಹೋಗಲಿ, ನಾನು ನಿನಗಾಗಿ ಎದುರು ನೋಡ್ತಾ ಇದ್ದೀನಿ. ನೀನೇ ನನ್ನನ್ನು ಆಶೀರ್ವದಿಸು, ನೀನೇ ನನಗೆ ಬಿಡುಗಡೆ ಕೊಡು, ನೀನೇ ನನ್ನನ್ನು ಕಾಪಾಡು, ನೀನೇ ನನಗೆ ಎಲ್ಲಾ ವಿಷಯದಲ್ಲಿ ಸಮೃದ್ಧಿಯಾಗಿ ನಡೆಸಂತ ಯಾರು ದೇವರಿಗಾಗಿ ಎದುರು ನೋಡ್ತಾರೋ, ಆ ಪ್ರಿಯರ ಮೇಲೆ, ಆ ವ್ಯಕ್ತಿಗಳ ಮೇಲೆ ದೇವರ ಕಣ್ಣುದೃಷ್ಟಿ ಇರುತ್ತದಂತೆ. ಹಲ್ಲೆಲೂಯಾ. ನಾನು ವೈಯಕ್ತಿಕವಾಗಿ ಬಹಳ ಆಶೆ ಪಡೋದು, ನೀವೆಲ್ಲರೂ ಪ್ರತಿದಿನ ವಾಕ್ಯಕ್ಕೆ ಎದುರು ನೋಡ್ತಾ ಇದ್ದೀರಾ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಾ. ಸೊ ಡೆಫಿನೆಟ್ಲಿ ಒಬ್ಬ ಯಾಜಕನಾಗಿ ನಾನು ಹೇಳೋದೇನೆಂದ್ರೆ, ದೇವರ ಕಣ್ಣುದೃಷ್ಟಿ ನಿಮ್ಮ ಮೇಲಿದೆ. ದೇವರ ಕಣ್ಣುದೃಷ್ಟಿ. ಈ ಲೋಕದಲ್ಲಿ 8 ಮಿಲಿಯನ್ ಪೀಪಲ್, 8,000 ಕೋಟಿ ಪ್ರಜೆಗಳಿದ್ದಾರಂತೆ. ಆ ಪ್ರಜೆಗಳ ಮಧ್ಯದಲ್ಲಿ ದೇವರು ನಿಮ್ಮ ಮೇಲೆ ಮಾತ್ರ ಕಣ್ಣುದೃಷ್ಟಿ ಯಾಕೆ ಇಡಲಿ ಅಂದ್ರೆ, ನೀವು ದೇವ್ರನ್ನ ಭಯಪಡ್ತಾ ಇದ್ದೀರಾ, ದೇವ್ರನ್ನ ಎದುರು ನೋಡೋ ಮಕ್ಕಳಾಗಿದ್ದೀರಾ. ಒಂದು ವೇಳೆ ಆ ರೀತಿಯಾಗಿ ಇಲ್ಲ ಅಂದ್ರೆ, ಈ ದಿನ ಈ ವಾಕ್ಯ ನಿಮ್ಮನ್ನು ಆ ಸ್ಥಿತಿಗೆ ತರಲಿ. ದೇವರು ಕಣ್ಣುದೃಷ್ಟಿ ನಿಮ್ಮ ಮೇಲೆ ಇರಬೇಕಂದ್ರೆ, ನೀವು ಜೀವನದಲ್ಲಿ ದೇವರು ಭಯವಿರಲಿ, ದೇವ್ರನ್ನ ಎದುರು ನೋಡ್ರಿ. ನಿಶ್ಚಯವಾಗಿ ದೇವರ ಕಣ್ಣುಗಳು ನಿಮ್ಮ ಮೇಲೆ ಇದ್ದು, ನಿಮ್ಮ ಕುಟುಂಬದ ಮೇಲೆ ಇದ್ದು, ನಿಮ್ಮ ಕುಟುಂಬ, ನಿಮ್ಮ ಸ್ಥಿತಿಗತಿಗಳು ದೇವರು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಯ್ಯ, ನಿನ್ನ ಕಣ್ಣುದೃಷ್ಟಿಗಾಗಿ ನಾವೆಲ್ಲರೂ ಬೇಡಿಕೊಳ್ಳುತ್ತಾ ಇದ್ದೀವಿ. ಅಯ್ಯ, ಭಕ್ತರೆಲ್ಲರೂ, ಹೇಳುತ್ತಿರೋ ಮಕ್ಕಳೆಲ್ಲರೂ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಯ್ಯ, ನಿನ್ನನ್ನು ಎದುರು ನೋಡೋ ಮಕ್ಕಳಾಗಿದ್ದಾರಯ್ಯ. ನಾವೆಲ್ಲರೂ ಎದುರು ನೋಡೋ ಮಕ್ಕಳಾಗಿದ್ದೀವಿ. ಅಯ್ಯ, ನಿನ್ನ ಕಣ್ಣುದೃಷ್ಟಿಯಿಂದ ನಮ್ಮಿಂದ ದೂರ ಮಾಡದೆ, ಯಾವಾಗಲೂ ನಿನ್ನ ಕಣ್ಣುದೃಷ್ಟಿಯ ಮುಂದೆನೆ ನಮ್ಮನ್ನು ಇಟ್ಟಿಕೊಂಡು, ನಮ್ಮ ಜೀವನ, ನಮ್ಮ ಸ್ಥಿತಿಗತಿಗಳು ನೀನು ನಡೆಸಿ, ನಮ್ಮನ್ನು ಬಲಪಡಿಸಿ, ಆಧರಿಸಿ, ಕನಿಕರಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನಾಳೆ ಮರಳಿ ಇದೇ ಸಮಯ ನಾವೆಲ್ಲರೂ ಒಂದಾಗಿ ಸೇರೋ ತನಕ ದೇವರು ನಿಮ್ಮೆಲ್ಲರನ್ನು ಅಭಿವೃದ್ಧಿಯಾಗಿ, ಸಮೃದ್ಧಿಯಾಗಿ ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.